ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿಯಲ್ಲಿ ನಾವು ಒಂದು ಮೆಂತೆ ಮದ್ದು ಹೇಗೆ ಮಾಡೋದಂತ ನೋಡುವ. ಬಾಣಂತಿಯರಿಗೆ, ಮದುಮಗಳಿಗೆ ಹಾಗೆ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳಿಗೆ ನೀಡಬಹುದಾದಂತಹ ಈ ಮೆಂತೆ ಮದ್ದು ಮನೆ ಮಂದಿ ಎಲ್ಲರೂ ತಿನ್ನಬಹುದು. ಮಕ್ಕಳಿಗೂ ನೀಡಬಹುದು, ದೊಡ್ಡವರು ತಿನ್ಬೋದು, ಯಾರು ಬೇಕಾದರೂ ತಿನ್ಬೋದು. ಈ ಸಂಜೆ ಟೈಮಲ್ಲೆಲ್ಲ ನೀವು ಬೇರೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿನ್ನುವ ಬದಲು ಈ ಥರದ್ದು ಮಾಡಿ ತಿಂದರೆ ನಿಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರುತ್ತೆ. ಇದಕ್ಕೆ ಬೇಕಾಗಿ ನಾನು ಮೊದಲಿಲ್ಲಿ ಅರ್ಧ ಕಪ್ ಆಗುವಷ್ಟು ಮೆಂತೆಯನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ಈ ಮೆಂತೆಯನ್ನು ನೀವು ಒಂದು 4 ಗಂಟೆ ಕಾಲ ಆದರೂ ನೆನೆಸಿಟ್ಕೋಬೇಕು. ನೆನೆಸಿಟ್ಟ ನಂತರ ಇದರ ನೀರೆಲ್ಲ ಬತ್ತಿಸಿ ನೀವು ಡ್ರೈ ಮಾಡಿ ಈ ಥರ ಇಟ್ಕೋಬೇಕು. ಒಂದು ಒಳ್ಳೆ ಬಟ್ಟೆಯಲ್ಲಿ ಹಾಕಿ ಇದರ ನೀರೆಲ್ಲ ಡ್ರೈ ಮಾಡಿ ನೀವು ಈ ಥರ ಮೆಂತೆಯನ್ನು ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡುವ. ಇಲ್ಲಿ ನಾನೊಂದು ಅರ್ಧ ಕೆಜಿ ಆಗುವಷ್ಟು ನೀರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಇಲ್ಲಿ 1 ಕೆಜಿ ಅವಲಕ್ಕಿಯನ್ನು ಕೂಡ ಇಟ್ಕೊಂಡಿದ್ದೇನೆ. ನಂತರ ನಾನಿಲ್ಲಿ 1 ಕೆಜಿ ಆಗುವಷ್ಟು ಬೆಲ್ಲ, ಇಲ್ಲಿ 3 ತೆಂಗಿನಕಾಯಿ, ಅದೇ ಥರ ಇಲ್ಲಿ ಒಂದು 150 ಗ್ರಾಮ್ ಆಗುವಷ್ಟು ಬಾದಾಮಿ, ಹಾಗೆ ಇಲ್ಲಿ ಒಂದು 150 ಗ್ರಾಮ್ ಆಗುವಷ್ಟು ಬಿಳಿ ಎಳ್ಳು, ಇದು ನೆನೆಸಿಟ್ಟಂತಹ ಮೆಂತೆ. ನಂತರ ಇಲ್ಲಿ ಒಂದು 1/4 ಕೆಜಿ ಆಗುವಷ್ಟು ನಾನು ದ್ರಾಕ್ಷಿ, ತುಪ್ಪ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡ್ರೆ ಆಯಿತು. ಮೊದಲು ನಾನಿಲ್ಲಿ ಬಾಣಲೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ಇದಕ್ಕೆ ನಾನಿಲ್ಲಿ ತುರಿದಿಟ್ಟುಕೊಂಡಂತಹ ತೆಂಗಿನಕಾಯಿ ಇತ್ತು ನೋಡಿ, ಅದು ಎಲ್ಲವನ್ನೀಗ ಬಿಸಿ ಮಾಡಲಿಕ್ಕೆ ಅಂತ ಹಾಕಿದೆ. ಅಂದರೆ ಇದರಲ್ಲಿರುವ ನೀರಿನ ಅಂಶ ಎಲ್ಲ ಒಂದು ಸ್ವಲ್ಪ ಡ್ರೈ ಆಗುವ ತನಕ ಇದನ್ನು ಹುರ್ಕೋಬೇಕು. ನಿಮ್ಮ ಬಳಿ ಕೊಬ್ಬರಿ ತೆಂಗಿನಕಾಯಿ ಇದೆ ಅಂದರೆ ಅದನ್ನು ಕೂಡ ಈ ಥರ ನೀವು ಒಂದು ಸ್ವಲ್ಪ ಬಿಸಿ ಮಾಡಿದರೆ ಸಾಕಾಗ್ತದೆ. ಯಾಕಂದರೆ ಕೊಬ್ಬರಿ ತುಂಬ ಡ್ರೈ ಆಗಿರುತ್ತಲ್ಲ, ಹಾಗಾಗಿ ಅದಕ್ಕೆ ಹೆಚ್ಚೇನು ಟೈಮ್ ಬೇಡ. ಇನ್ನಿದು ತೆಂಗಿನಕಾಯಿ ಒಂದು ಸ್ವಲ್ಪ ನೀರೆಲ್ಲ ಡ್ರೈ ಆಗುವವರೆಗೆ ನಾವು ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ತಾ ಇದ್ದ ಹಾಗೆ ನಾನಿಲ್ಲಿ ಪಕ್ಕದಲ್ಲಿ ಇನ್ನೊಂದು ಪ್ಯಾನ್ ಇಟ್ಟು ಒಂದು ಸ್ವಲ್ಪ ಎಳ್ಳನ್ನು ಕೂಡ ಹುರಿದುಕೊಂಡೆ. ಎಳ್ಳು ಕೂಡ ಹಾಗೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಹುರಿದುಕೊಂಡ್ರೆ ಆಯಿತು. ನೆಕ್ಸ್ಟ್ ಇಲ್ಲಿ ನಾನು ಅವಲಕ್ಕಿಯನ್ನು ಕೂಡ ಒಂದು ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ. ಇದೆಲ್ಲವೂ ನಾವು ತುಂಬ ಟೈಮ್ ಇಡುವುದರಿಂದ ಇದೆಲ್ಲ ಒಂದು ಸ್ವಲ್ಪ ಹುರ್ಕೋಬೇಕಾಗ್ತದೆ. ಅವಲಕ್ಕಿಯನ್ನು ಕೂಡ ಹಾಗೆ ತುಂಬ ಹುರ್ಕೋಬೇಡಿ, ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಕಟ್ ಮಾಡಿಕೊಂಡಂತಹ ಬಾದಾಮಿ ಇದೆಯಲ್ಲ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಇದು ಕೂಡ ಹಾಗೆ ಹೆಚ್ಚೇನು ಫ್ರೈ ಮಾಡ್ಕೋಬೇಕಾಗಿಲ್ಲ, ಒಂದು ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ನಮ್ಮ ಬಾದಾಮಿ ಕೂಡ ಫ್ರೈ ಆಗಿದೆ. ಇನ್ನು ಇದಕ್ಕೆ ನಾನು ಅದೇ ಪಾತ್ರೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ. ನೀವು ಅರ್ಧ ತುಪ್ಪ ಒಂದು ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ ಹಾಕೋಬೋದು. ನಿಮಗೆ ಹೆಚ್ಚು ತುಪ್ಪ ಇಷ್ಟ ಇಲ್ಲ ಅಂದರೆ ಬರೀ ಎಣ್ಣೆಯಲ್ಲಿ ಕೂಡ ಹುರ್ಕೋಬೋದು. ಎಣ್ಣೆ ಯಾವಾಗಲೂ ನೀವು ಹುರ್ಕೋಬೇಕಾದ್ರೆ ಸನ್ಫ್ಲವರ್ ಆಯಿಲೇ ಯೂಸ್ ಮಾಡಿ, ತೆಂಗಿನ ಎಣ್ಣೆ ಮಾತ್ರ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಈಗ ಇದು ತುಪ್ಪ ಎಣ್ಣೆ ನಾನು ಮಿಕ್ಸ್ ಮಾಡಿ ಹಾಕಿದ್ದೆ 2. ಇಲ್ಲಿ ಇದು ಬಿಸಿಯಾದ ನಂತರ ನಾನು ಇದಕ್ಕೆ ಒಣ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಕೂಡ ಹಾಗೆ ತುಂಬ ಹೊತ್ತೇನು ಫ್ರೈ ಮಾಡಬೇಕಂತ ಹೇಳಿಲ್ಲ, ಒಂದು ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಈ ಥರ ಆದರೆ ನೀವು ತೆಗೆದಿಟ್ಕೊಳ್ಳಿ ದ್ರಾಕ್ಷಿಯನ್ನು. ಈಗ ದ್ರಾಕ್ಷಿ ಎಲ್ಲ ಫ್ರೈ ಆದ ಮೇಲೆ ನಾನು ಇದಕ್ಕೆ ಈಗ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈರುಳ್ಳಿ ಹಾಗೆ ನಾವು ಬಿರಿಯಾನಿಗೆಲ್ಲ ಬ್ರಿಸ್ಟೋ ರೆಡಿ ಮಾಡ್ತೇವಲ್ಲ ಅಷ್ಟು ಫ್ರೈ ಮಾಡ್ಕೋಬೇಕು. ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಬಿಸಿ ಮಾಡಿ ತೆಗಿಲಿಕ್ಕೆ ಹೋಗಬೇಡಿ, ಫುಲ್ಲು ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಳ್ಳಿ. ಇದೀಗ ಫ್ರೈ ಆಗ್ತಾ ಇದ್ದ ಹಾಗೆ ನಾನಿಲ್ಲಿ ತೆಂಗಿನಕಾಯಿ ಒಂದು ಸೈಡಲ್ಲಿ ಇಟ್ಟಿದ್ದೆಲ್ಲ ನೋಡಿ, ಈ ಥರ ನೀರೆಲ್ಲ ಡ್ರೈ ಆಗಿ ಈ ಥರ ಆಗಿದೆ ನೋಡಿ. ಇನ್ನು ಇದನ್ನು ನಾನು ಆಫ್ ಮಾಡ್ತೇನೆ. ಹಾಗೆ ಇಲ್ಲಿ ನೆನೆಸಿಟ್ಕೊಂಡಂತಹ ಮೆಂತೆ ಇತ್ತು ನೋಡಿ, ಅದನ್ನು ನಾನು ಒಂದು ಸ್ವಲ್ಪ ಮಿಕ್ಸಿ ಜಾರಿಗಾಗಿ ಈ ಥರ ಪುಡಿ ಮಾಡಿಕೊಂಡೆ. ಇಲ್ಲಿ ಈರುಳ್ಳಿ ಕೂಡ ನಮ್ಮದು ಗೋಲ್ಡನ್ ಕಲರ್ ಆಗಿ ರೆಡಿ ಆಯಿತು. ಒಳ್ಳೆ ಗೋಲ್ಡನ್ ಕಲರ್ ಬರೋವರೆಗೆ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ನೋಡಿ. ಈ ಥರ ಬಂದ ಮೇಲೆ ನೀವು ಇದನ್ನು ಒಂದು ಬದಿಗೆ ಇಟ್ಕೊಳ್ಳಿ. ಇಲ್ಲಾಂದರೆ ಇದಕ್ಕಿಂತ ಹೆಚ್ಚಾಗಿ ನೀವು ಫ್ರೈ ಮಾಡಿದರೆ ಮತ್ತೆ ನಿಮ್ಮ ಮೆಂತೆ ಮದ್ದು ಎಲ್ಲ ಫುಲ್ ಕಹಿಯಾಗಿ ಬಿಡುತ್ತೆ. ಈಗ ಈರುಳ್ಳಿ ಎಲ್ಲ ಫ್ರೈ ಮಾಡಿದ ನಂತರ ಅದೇ ಪಾತ್ರೆಗೆ ನಾನಿಲ್ಲಿ ಹುಡಿ ಮಾಡಿಕೊಂಡಂತಹ ಮೆಂತೆ ಕಾಳಿತ್ತು ನೋಡಿ, ಅದನ್ನು ಕೂಡ ಹಾಕಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಇದು ಕೂಡ ಹಾಗೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಹುರ್ಕೊಂಡ್ರೆ ಆಯಿತು. ಈಗ ಇದು ಕೂಡ ಫ್ರೈ ಆಗಿದೆ. ಇನ್ನು ಇದು ಉಳಿದ ತುಪ್ಪವನ್ನೆಲ್ಲ ನಾನು ಹಾಗೆ ಇಟ್ಕೊಳ್ತೇನೆ. ಅಂದರೆ ನಾವು ಮತ್ತೆ ಫೈನಲ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾದ್ರೆ ಇದೇ ತುಪ್ಪವನ್ನು ನಾನು ಆ್ಯಡ್ ಮಾಡ್ತೇನೆ. ಇಲ್ಲಿ ನಾನು ಮಿಕ್ಸ್ ಮಾಡಲಿಕ್ಕೆ ಅಂತೇಳಿ ಒಂದು ದೊಡ್ಡ ಪಾತ್ರೆ ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ಈಗ ಇದಕ್ಕೆ ಒಂದು 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಹಾಕಿದ ನಂತರ ನಾನಿಲ್ಲಿ ಬೆಲ್ಲ ಹಾಕ್ತಾ ಇದ್ದೇನೆ ನೋಡಿ. ಇನ್ನು ಇದನ್ನು ಒಂದು ಸ್ವಲ್ಪ ಸ್ಲೋವಲ್ಲಿ ಇಟ್ಟು ಈ ಬೆಲ್ಲವನ್ನು ಮೆಲ್ಟ್ ಮಾಡುವ. ನೀವು ಗ್ಯಾಸ್ ಉರಿಯನ್ನು ಆದಷ್ಟು ಸ್ಲೋವಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಇದು ಒಂದೇ ಥರ ಮೆಲ್ಟ್ ಆಗ್ತಾ ಬರಬೇಕು. ಇಲ್ಲಾಂದರೆ ಅದು ಒಮ್ಮೆಲೆ ನೀವು ಫಾಸ್ಟಾಗಿಟ್ಟರೆ ನಿಮ್ಮ ಬೆಲ್ಲ ಎಲ್ಲ ಸುಟ್ಟು ಹೋಗುತ್ತೆ. ಸೊ ಹಾಗಾಗಿ ನೀವು ಒಂದು ಸ್ವಲ್ಪ ಗ್ಯಾಸ್ ಉರಿಯನ್ನು ಆದಷ್ಟು ಸ್ಲೋವಲ್ಲಿ ಇಟ್ಕೊಳ್ಳಿ ನೋಡಿ. ಈಗ
ಬೆಲ್ಲ ಎಲ್ಲ ಒಳ್ಳೆ ಮಿಕ್ಸ್ ಆಗಿ ಮೆಲ್ಟ್ ಆಯಿತು ನೋಡಿ. ಇನ್ನು ಇದಕ್ಕೆ ನಾವು ಹುರಿದಿಟ್ಟುಕೊಂಡಂತಹ ಎಲ್ಲ ಐಟಮ್ಸ್ಗಳನ್ನೆಲ್ಲ ಒಂದೊಂದಾಗಿ ಆ್ಯಡ್ ಮಾಡ್ತಾ ಬಂದರೆ ಆಯಿತು. ಮೊದಲು ನಾನಿಲ್ಲಿ ಅವಲಕ್ಕಿಯನ್ನು ಹಾಕಿದೆ, ಆಮೇಲೆ ಎಲ್ಲ ಹುರಿದುಕೊಂಡಂತಹ ಎಲ್ಲ ಒಂದೊಂದೇ ಐಟಮ್ಸ್ಗಳನ್ನು ಆ್ಯಡ್ ಮಾಡಿದರೆ ಆಯಿತು. ನೀವು ಇದು ಮಿಕ್ಸ್ ಮಾಡ್ಕೋಬೇಕಾದ್ರೆ ಗ್ಯಾಸ್ ಆಫ್ ಮಾಡ್ಕೋಬೇಡಿ, ಯಾಕಂದರೆ ಮಿಕ್ಸ್ ಮಾಡಲಿಕ್ಕೆ ತುಂಬ ಸುಲಭವಾಗ್ತದೆ. ಹಾಗಾಗಿ ನೀವು ಗ್ಯಾಸನ್ನು ಆದಷ್ಟು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ. ಈಗ ನಾನು ಅವಲಕ್ಕಿ ಹಾಕಿದ ಮೇಲೆ ನಾನು ಮೆಂತೆ ಕೂಡ ಹಾಕಿದೆ. ಇನ್ನು ಇದಕ್ಕೆ ನೆಕ್ಸ್ಟ್ ನಾನಿಲ್ಲಿ ಹುರಿದುಕೊಂಡಂತಹ ತೆಂಗಿನಕಾಯಿ ಇತ್ತು ನೋಡಿ, ಅದನ್ನು ಕೂಡ ಹಾಕಿದೆ. ನೀವು ಇದಕ್ಕೆ ನಾನು ಹೇಳಿದಾಗೆ ಡ್ರೈ ಫ್ರೂಟ್ಸ್ ನಿಮಗೆ ಯಾವುದು ಇಷ್ಟ ಇದೆ ಅದು ಹಾಕೋಬಹುದು, ಅಥವಾ ನಿಮಗೆ ಯಾವುದಾದ್ರೂ ಸೀಡ್ಸ್ಗಳೆಲ್ಲ ಹಾಕೋಬೇಕನ್ಸಿದ್ರೆ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಯಾಕಂದರೆ ಇದು ದೇಹಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ ಇದು ತಿನ್ನಲಿಕ್ಕೆ ಕೂಡ ಹಾಗೆ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರಲ್ಲ, ಹಾಗಾಗಿ ನೀವು ಡ್ರೈ ಫ್ರೂಟ್ಸ್ ನಿಮ್ಮ ಬಳಿ ಯಾವುದಾದ್ರೂ ಎಕ್ಸ್ಟ್ರಾ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಂತರ ನಾನಿಲ್ಲಿ ಬಿಳಿ ಎಳ್ಳು ಕೂಡ ಹಾಕಿದೆ. ಆಮೇಲೆ ಇದಕ್ಕೆ ಫ್ರೈ ಮಾಡಿಕೊಂಡಂತಹ ದ್ರಾಕ್ಷಿ ಇತ್ತು ನೋಡಿ, ಅದನ್ನು ಕೂಡ ಹಾಕಿದೆ. ಇನ್ನು ನೆಕ್ಸ್ಟ್ ಬಾದಾಮಿ ಇದೆ, ಅದನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಕೆಲವರು ಕ್ಯಾಶು ಕೂಡ ಹಾಕ್ತಾರೆ, ಹಾಗೆ ಕೆಲವರು ಇದಕ್ಕೆ ಕಡಲೆ ಬೀಜ ಕೂಡ ಹಾಕ್ತಾರೆ. ಫ್ರೈ ಮಾಡಿಕೊಂಡಂತಹ ಈರುಳ್ಳಿಯನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡಿದೆ. ಇನ್ನು ಇದನ್ನು ಚೆನ್ನಾಗಿ ಒಂದು 10 ನಿಮಿಷ ಒಳ್ಳೆ ಮಿಕ್ಸ್ ಮಾಡಿದರೆ ಆಯಿತು. ನಮ್ಮ ಮೆಂತೆ ಮದ್ದು ಕೂಡ ರೆಡಿ. ಇದನ್ನು ನೀವು ಸ್ಟೋರ್ ಮಾಡಿ ತುಂಬ ಟೈಮ್ ತನಕ ಇಟ್ಕೊಂಡು ತಿನ್ಬೋದು. ಇದು ಫ್ರಿಜ್ಜಲ್ಲೆಲ್ಲ ಇಡಬೇಕಂತ ಹೇಳಿ ಏನಿಲ್ಲ, ನೀವು ಈ ಥರ ಹೊರಗಡೆ ಇಟ್ಟು ನೀವು ಎಷ್ಟು ಸಮಯ ಒಂದು 6 ಮಂತ್ವರೆಗೆ ಇದು ಏನೂ ಆಗಲ್ಲ, ಒಳ್ಳೆ ಯೂಸ್ ಆಗುತ್ತೆ. ಅದು 6 ಮಂತ್ವರೆಗೆ ಉಳಿಯೋಲ್ಲ ಬಿಡಿ, ಆದರೂ ನೀವು 6 ಮಂತ್ವರೆಗೆ ಯೂಸ್ ಮಾಡ್ಕೋಬೋದು. ಇದು ನೀವು ಮನೆ ಮಂದಿಗೆಲ್ಲ ಕೊಡ್ಬೋದು, ಅಂದರೆ ಇದಕ್ಕೆ ಟೈಮು ಏಜ್ ಅಂತ ಹೇಳಿ ಏನೂ ಇಲ್ಲ. ನಾನು ಬಿಸಿ ಮಾಡಿ ಉಳಿದಂತಹ ತುಪ್ಪ ಇತ್ತು ನೋಡಿ, ಅದನ್ನು ಈಗ ಆ್ಯಡ್ ಮಾಡಿದೆ. ನೀವು ಇದಕ್ಕಿಂತ ಜಾಸ್ತಿ ತುಪ್ಪ ಬೇಕನ್ಸಿದ್ರೆ ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನಾನು ಇದಕ್ಕಿಂತ ಹೆಚ್ಚಾಗಿ ಯೂಸ್ ಮಾಡಲ್ಲ, ಅಂದರೆ ಎಲ್ಲವೂ ಫ್ರೈ ಮಾಡಿರೋದು ತುಪ್ಪ ಹಾಗೂ ಎಣ್ಣೆ ಅಂದರೆ ಅಲ್ವಾ, ಹಾಗಾಗಿ ಇದಕ್ಕೆ ನಾನು ಹೆಚ್ಚಾಗಿ ಹಾಕಲಿಕ್ಕೆ ಹೋಗಲಿಲ್ಲ, ಒಂದು ಸ್ವಲ್ಪ ಹಾಕಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ಮೆಂತೆ ಮದ್ದು. ನೀವು ಕೂಡ ಟ್ರೈ ಮಾಡಿ ನೋಡಿ. ನೀವು ಸಂಜೆ ಹೊತ್ತು ಟೀ ಟೈಮ್ಗೆ ಸ್ನ್ಯಾಕ್ಸ್ ಎಲ್ಲ ತಿನ್ನೋ ಬದಲು ಈ ಥರ ಮೆಡಿಸಿನ್ ಮಾಡಿ ತಿಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರುತ್ತೆ. ಹಾಗೆ ಇವತ್ತಿನ ಈ ರೆಸಿಪಿ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಯಾರಾದರೂ ನನ್ನ ಈ ಚಾನೆಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ. ಇನ್ನು ಹೊಸ ವಿಡಿಯೋ ಜೊತೆ ಇನ್ನೊಮ್ಮೆ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್.